ಹ್ಮ್ ಸೆಕೆಂಡ್ಲಿ TCS ಅಲ್ಲಿ ಏನ್ ನಡೀತಿದೆ ಗೊತ್ತಿಲ್ಲ. ಈಗ ನಾನು ಮೂರ್ ಥಿಂಗ್ಸು ಕೆಟ್ಟ ಸುದ್ದಿನೇ ತರ್ತಿದೆ. ಒಂದು 12,000 ಜನ, ಮತ್ತದು ಇನ್ನೂ ಮುಗ್ದಿಲ್ಲ, ಇನ್ನ ಡೌನ್ ಸೈಜ್ ಮಾಡ್ಬೇಕು ಅಂತ ಇನ್ನ ಪ್ಲಾನ್ಡ್ ಇದೆ. 1 ವರ್ಷ ಏನು ಇಲ್ಲ, 1 ವರ್ಷ ಬರೀ ಸ್ಯಾಲ್ರಿ ಬರೋದಂತೆ, ತಿನ್ನೋದು, ಮಲ್ಕೊಳ್ಳೋದು, ರಿಫ್ರೆಶ್ ಮಾಡೋದು, ನೋಡೋದು. ಸೀನಿಯರ್ಸ್ನೇ ಉಡಾಯಿಸ್ಬಿಟ್ಟು ಹೆಂಗೆ TCS ಅಲ್ಲಿ ಏನ್ ಮಾಡಿದ್ರು, ಸೀನಿಯರ್ಸ್ ತೆಗಿತಿದೀವಿ, ಜೂನಿಯರ್ಸ್ ಇಂದ ಹೈರ್ ಮಾಡ್ಕೊತೀವಿ, ಅವ್ರು ಮಾಡಿಸ್ತೀವಿ ಅಂದ್ರೆ ಅಟ್ ಲೀಸ್ಟ್ ಅವ್ರಿಗೆ ಜೂನಿಯರ್ಸ್ಗೆ ಅವ್ರು ಏನು ಮಾಡ್ತಿದ್ದೀರಿ ಇಲ್ಲ ಅಂತ ನೋಡೋಕೆ ಒಬ್ಬನಾದ್ರೂ ಬೇಕು ನೆಟ್ ಇರೋ, ಇಲ್ಲಾಂದ್ರೆ ಪ್ರಾಜೆಕ್ಟ್ ಬಿದ್ದು ಹೋಗ್ತಾರೆ. ಎಷ್ಟು ವರ್ಷ ಕಂಪ್ನಿ ಚೆನ್ನಾಗಿ ನಡೀತಿತ್ತು ಟಾಟಾ ಇದ್ದಾಗ. ಯಾಕಂದ್ರೆ ಕಂಪ್ನಿಗಳು ಪ್ರಾಫಿಟ್ಟಿಗೆ ಕೆಲಸ ಮಾಡ್ತಾರೆ. ಓಕೆ, ನೀವು ಪ್ರಾಫಿಟ್ಟಿಗೆ ಕೆಲಸ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಆಯ್ತಾ. ಸೊ ನೀವು ಯಾರು ದುಡ್ಡು ಜಾಸ್ತಿ ಕೊಡ್ತಾರ ಅಲ್ಲಿ ಹೋಗೋದು ಸರಿನೇ. ಆಮೇಲೆ ಇನ್ನೊಂದು, ಎಷ್ಟೊಂದ್ ಜನ ನೋಡಿದೀನಿ ಬೆಂಚಲ್ಲಿ ಇರೋರ್ಗೆ ಯಾರು ಕಾಂಟ್ಯಾಕ್ಟೇ ಮಾಡಲ್ಲ, ತಿಂಗಳಾಗಟ್ಲೆ ಸುಮ್ನೆ ಸ್ಯಾಲರಿ ಬರ್ತಿರುತ್ತೆ, ಈ ರಿಪೋರ್ಟಿಂಗ್ ಮಾಡಲ್ಲ, ಟೈಮ್ ಶೀಟ್ ಸಬ್ಮಿಟ್ ಮಾಡಲ್ಲ, ಏನೂ ಇಲ್ಲ. ಅವ್ರನ್ನ ಮರ್ತೇ ಬಿಟ್ಟಿರ್ತಾರ ಅಂತ TCS ಅವರು. TCS ಅವ್ರದ್ದು ಅರೌಂಡ್ 12,000 ಎಂಪ್ಲಾಯೀಸ್ನ ಫೈರ್ ಮಾಡೋ ಪ್ಲ್ಯಾನಲ್ಲಿ ಇದ್ದಾರೆ. ಅದು ಸ್ಪೆಷಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ ಮಿಡ್ ಲೆವೆಲ್ಲು ಆ್ಯಂಡ್ ಸ್ವಲ್ಪ ಹೈ ಲೆವೆಲ್ ಜನರನ್ನಷ್ಟೇ ಫೈರ್ ಮಾಡ್ತಿದ್ದಾರೆ. ಓಕೆ, ಸೊ ಅದಕ್ಕೆ ಅವ್ರು ಪ್ರಾಪರ್ ರೀಸ್ನಿಂಗ್ ಏನು ಕೊಡ್ತಿಲ್ಲ. ಅವ್ರು ಕೊಡ್ತಿರೋ ರೀಸ್ನಿಂಗ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟನೇ. ಆದರೆ TCS ಅಲ್ಲಿ ಕರೆಂಟ್ಲಿ ವರ್ಕಿಂಗ್ ಜನ 6 ಲಕ್ಷ ಇದ್ದಾರೆ, ಗೊತ್ತಿದೆ ಅನ್ಕೋತೀನಿ ಎಲ್ರಿಗೂ. ಸೊ ಅದರದ್ದು ಅದು ಕಂಪೇರ್ ಮಾಡಿದರೆ ಅವ್ರು ಕಮ್ಮಿ ಮಾಡ್ತಿರೋ ಸಂಖ್ಯೆ ಓಕೆ ಫೈನ್, ಆದರೆ ರೀಸನಿಂಗ್ ಸ್ವಲ್ಪ ಪ್ರಾಬ್ಲಮ್ ಅನ್ನಿಸ್ತಿದೆ. ಅದ್ರ ಜೊತೆ ಎಡಿಷ್ನಲ್ ಡೆವಲಪ್ಮೆಂಟ್ ಏನಿದೆ ಅಂದರೆ TCS ಅವ್ರು ಅನೌನ್ಸ್ ಮಾಡಿದ್ದಾರೆ, ಈ ವರ್ಷ ನಾವು ಮಿಡ್ ಲೆವೆಲ್ಗೆ ಹೈರ್ ಮಾಡಲ್ಲ, ಹೈರಿಂಗ್ ಫ್ರೀಸ್ ಮಾಡ್ತಿದ್ದೀವಿ. ಪ್ಲಸ್ ಅದ್ರ ಜೊತೆಗೆ ಈ ವರ್ಷ ಆ್ಯನ್ಯುವಲ್ ಅಪ್ರೈಸಲ್ ಅಂದರೆ ನಿಮ್ದು ವರ್ಷ ಏನು ನಿಮ್ಮ ಸ್ಯಾಲ್ರಿ ಹೈಕ್ ಆಗ್ತಾ ಇರುತ್ತೋ ಅದನ್ನು ಮಾಡಲ್ಲ ಅಂತ. ಸೊ ಯಾಕೆ? ನೀವ್ ಹೇಳ್ಬೇಕು ಅದನ್ನ. ಎಷ್ಟು ವರ್ಷ ಕಂಪ್ನಿ ಚೆನ್ನಾಗಿ ನಡೀತಿತ್ತು ಟಾಟಾ ಇದ್ದಾಗ. ಮೋಸ್ಟ್ಲಿ ಅದಕ್ಕೆ ಏನಾದ್ರು ರೀಸನ್ ಇರ್ಬೋದಾ? ಫಸ್ಟ್ ಆಫ್ ಆಲ್ TCS ಒಂದು ಸಾಫ್ಟ್ವೇರ್ ಕಂಪನಿನೇ, ಅವರು NGO ಅಂತೂ ನಡೆಸ್ತಿಲ್ಲ, ಅವರು ಪ್ರಾಫಿಟ್ಗೆ ನಡೆಸ್ತಿದ್ದಾರೆ. ಓಕೆ, ಓವರ್ ಆಲ್. ಆದರೆ ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ ಈಗ ಎಲ್ಲ ಕಡೆ ಯಾರಾದರೂ ಫೈರಿಂಗ್ ಆಯಿತು ಅಂದರೆ, ಈಗ ಮೈಕ್ರೋಸಾಫ್ಟ್ ಅವರು ಫೈರಿಂಗ್ ಮಾಡಿದ್ದಾರೆ ರೀಸೆಂಟ್ ಟೈಮಲ್ಲಿ, ಅವರು ತುಂಬ ಡೌನ್ ಸೈಜ್ ಮಾಡ್ತಿದ್ದಾರೆ. ಸೊ ಎಲ್ಲರೂ ಏನು ತಲೆಯಲ್ಲಿ ಫಸ್ಟ್ ಥಿಂಗ್ ಬರುತ್ತೆ ಅಂದರೆ AI ಏನು ಇಂಪ್ಯಾಕ್ಟ್ ಆಗ್ತಿದೆ ಅಂತ. AI ಇಂದ ಇಂಪ್ಯಾಕ್ಟ್ ಇದೆ, ಆ AI ಇಂದನೂ ಜಾಬ್ ಕ್ರಿಯೇಷನ್ಸ್ ಗಳನ್ನು ಇದೆ. ನಾವು AI ಇಂದನೇ ಜಾಬ್ಸ್ ಹೋಗ್ತಿವೆ ಅಂತ ಅಂತಿದೀವಿ, ಬಟ್ AI ಇಂದ ಎಷ್ಟೊಂದು ಜಾಬ್ಗಳು ಉಟ್ಕೊಂಡಿದೆ, ಅದಕ್ಕೋಸ್ಕರನೇ ಅಂತ ಎಷ್ಟೊಂದು ಇದಾವೆ ಆ ತರ. ಬಟ್ ನಾವು ಆ ತರ ಹೇಳಕ್ಕೂ ಆಗಲ್ಲ, ಏನೂ ಇಲ್ಲ. ಬಟ್ ಇದೊಂದು ಏನೋ ಒಂದು ಗ್ಲೋಬಲ್ ಸಿಚುವೇಶನ್ ಇದೆ ಅಷ್ಟೇನೆ. AI ಅಂತ ಡೈರೆಕ್ಟ್ಲಿ ಅದನ್ನೇ ಬ್ಲೇಮ್ ಮಾಡಕ್ ಆಗಲ್ಲ, ಯಾಕಂತಂದ್ರೆ ಅದರಿಂದನೇ ಎಷ್ಟೊಂದು ಜಾಬ್ಗಳು ಇದಾವೆ ಇವಾಗ. AI ಇಂದಾನೇ AI ಗೋಸ್ಕರನೇ ಜಾಬ್ಗಳು ಇದಾವೆ. ಸೊ ಅದನ್ನ ನಾವು ಬ್ಲೇಮ್ ಮಾಡಕ್ ಆಗಲ್ಲ. ಸೊ ಇನ್ನೊಂದು ಏನು ಅಂದ್ರೆ TCS ಮೊದ್ಲಿಂದನೂ ಏನಪ್ಪಾ ಗೌರ್ಮೆಂಟ್ ಜಾಬ್ ತರ ಅಂತಾನೆ ಹೆಸರಾಗಿದೆ. ಅದು ತುಂಬಾ ಎಲ್ಲ ಎಷ್ಟೊಂದ್ ಜನ ಕೇಳಿದ್ರಲ್ಲ, ಬೆಂಚಲ್ಲಿ ಇಟ್ಟವ್ರನ್ನ ಇದೇ ತರ ಕೇಳಿದೀನಿ ನಾನು. ಅದಕ್ಕೆ ಆ ತರನೇ ಇರುತ್ತೆ TCS. ಮತ್ತೆ ಇನ್ನೊಂದು ಏನು ಅಂತಂದ್ರೆ ಹೈರಿಂಗು ಹಂಗೆ ಇರುತ್ತೆ, ಒಂದೇ ಸತಿ ಒಂದಷ್ಟು ಜನನ ತಗೊಂಡ್ಬರ್ತಾರೆ. ಆಮೇಲೆ ಇನ್ನೊಂದು ಏನು ಅಂದ್ರೆ TCS ಅಲ್ಲಿ ಬಂದವರು ಜಾಸ್ತಿ ವರ್ಷ ಅಲ್ಲಿ ಇರಲ್ಲ, ಸ್ವಲ್ಪ ವರ್ಷ ಇರ್ತಾರೆ, ಮಾಡ್ತಾರೆ, ಅಷ್ಟೇ ಜನ ಹೋಗ್ತಾ ಇರ್ತಾರೆ, ಅಷ್ಟೇ ಜನ ಒಳಗಡೆ ಬರ್ತಾ ಇರ್ತಾರೆ. ಸೊ TCS ಆ ತರ ಇದೆ ಕಂಪ್ನಿ. ಮತ್ತೆ ಇವಾಗ ರೀಸೆಂಟ್ ನ್ಯೂಸ್ ಬಂದಿರೋದು ಏನು ಅಂತಂದ್ರೆ, ಇವಾಗ TCS ಏನ್ ಮಾಡಿದೆ ಅಂತಂದ್ರೆ ಎಷ್ಟೊಂದು ಜನನ ಹೈರ್ ಮಾಡಿದ್ದಾರೆ, ಫ್ರೆಶರ್ಸ್ನಲ್ಲ, ಎಕ್ಸ್ಪೀರಿಯನ್ಸ್ಡ್ ಪೀಪಲ್ಸ್ನ. ಸೊ ಅವ್ರನ್ನ ಹೈರ್ ಮಾಡಿದ್ದಾರೆ ಅಂತಂದ್ರೆ ಇಂಟರ್ವ್ಯೂ ತಗೊಂಡು ಅವ್ರನ್ನ ಜಾಯ್ನಿಂಗ್ ಡೇಟ್ ಕೊಟ್ಬಿಟ್ಟು ಆಲ್ಮೋಸ್ಟ್ ಒಂದು 600 ಪೀಪಲ್ಸ್ ಅನ್ಸುತ್ತೆ, ಕೊಟ್ಬಿಟ್ಟು ಅವ್ರನ್ನ ಜಾಯ್ನಿಂಗ್ ಡೇಟ್ ಬಂದ್ರು ಕೂಡ ಅವ್ರನ್ನ ಜಾಯ್ನ್ ಮಾಡಿಸ್ಕೊಂಡಿಲ್ಲ. ಫ್ರೆಶರ್ಸ್ ಕತೆ ಬಿಡಿ, ಅವ್ರದ್ದು ಹಣೆ ಬರ ಹಂಗೆ ಇರುತ್ತೆ, ಅವ್ರದ್ದು ಇವಾಗ ಹಂಗೆ ಆಗ್ತಿದೆ. ಈ ಇಷ್ಟನೇ ದಿನಕ್ಕೆ ಜಾಯ್ನಿಂಗ್ ಅಂತ ಇರುತ್ತೆ, ಅದಾದ್ಮೇಲೆ 1 ವರ್ಷದ ತನಕನೂ ಅವ್ರನ್ನ ಜಾಯಿನ್ ಮಾಡಿಸ್ಕೊಂಡಿರಲ್ಲ. ಬಿಡಿ, ಅವ್ರದ್ದು ಫ್ರೆಶರ್ ಇರ್ತಾರೆ, ಅವರು ಒಂದಲ್ಲ ಇನ್ನೊಂದ್ ಕಡೆ ಹಂಟ್ ಮಾಡ್ಕೊಂಡು ಏನೋ ಒಂದ್ ಮಾಡ್ಕೊಂಡು ಅವ್ರ ಕತೆ ಬೇರೆ. ಇವಾಗ ಈ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಆದವರು ಇವಾಗ TCS ಇಂಟರ್ವ್ಯೂ ಕೊಟ್ಟು ನಂದು ಇವತ್ತು ಜಾಯ್ನಿಂಗ್ ಇದೆ ಅಂತ ಆ TCS ನೇ ನಂಬ್ಕೊಂಡು ಕೂತಿರೋ ಕತೆ ಏನು? ಯಾಕಂತಂದ್ರೆ ಅವ್ನು ಆಲ್ರೆಡಿ ಒಂದ್ ಜಾಬ್ ಅಲ್ಲಿ ಇದ್ದ, ಆ ಜಾಬ್ ನಡೀತಾ ಇತ್ತು, ಅವನ ಅದೇ ದುಡ್ಡಿಗೆ ಕಮಿಟ್ಮೆಂಟ್ ಆಗಿದ್ದ.
ಈಗ ನೆಕ್ಸ್ಟ್ ನನ್ಗೆ ಜಾಬ್ ಸಿಕ್ಕಿದೆ, ಹೋಗ್ತೀನಿ, ಅದೇ ದುಡ್ಡು ಬರುತ್ತೆ, ನನ್ನ ಕಮಿಟ್ಮೆಂಟ್ಸ್ಗಳನ್ನ ಅಲ್ಲ ಹಂಗೆ ತೀರ್ಸ್ಕೊಂಡು ಹೋಗ್ತೀನಿ ಅಂತ ಅವನು ಪ್ಲಾನ್ ಅಲ್ಲಿ ಇದ್ದ. ಅವ್ನು TCS ನಮ್ಗೆ ಸ್ಮಾರ್ಟ್ ಮನಿ ಸಾಕಾಗಿತ್ತು, ನಂಗೆ ಇದೇ ಕಂಪ್ನಿಗೆ ಸೇರ್ಕೋತೀನಿ ಅಂತ ಅನ್ಕೊಂಡಿದ್ದ. ಅಂತವನು ಬೇರೆ ಕಂಪ್ನಿಲೂ ಇಂಟರ್ವ್ಯೂ ಕೊಡ್ಲಿಲ್ಲ. ಅಂತವನ್ ಗತಿ ಏನ್ ಇವಾಗ? ಗತಿ ಏನೇನು So, ಇಲ್ಲ. 600 ಜನರಲ್ಲಿ ಒಂದು 20 ಜನ ಆದ್ರೂ ಇರಲ್ವಾ ಆತರ TCS ನಂಬ್ಕೊಂಡು ನಾನು TCS ಗೆ ಹೋಗ್ತೀನಿ ಅನ್ನೋರು? 20 ಇರಲ್ಲ, 50% ಜನ ಹಂಗೆ ಇರ್ತಾರೆ. ಓಕೆ, ನಾನ್ ನೋಡಿದೀನಿ ತುಂಬಾ ಜನ ಏನ್ ಮಾಡ್ತಾರೆ, ಒಂದ್ ಆಫರ್ ಸಿಕ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಜಾಂಡ್ರು ಏನ್ ಮಾಡ್ತಾರೆ, ಒಂದ್ ಆಫರ್ ಸಿಕ್ಕಿದೆ ಅಂದ್ರೆ ಇನ್ನೊಂದು ಆಫರ್ ಟ್ರೈ ಮಾಡ್ತಾರೆ, ಆಮೇಲೆ ಅಲ್ಲಿ ನೆಗೋಶಿಯೇಟ್ ಮಾಡಿ ನೆಕ್ಸ್ಟ್ ಆಫರ್ ಅಲ್ಲಿ ಇವ್ರಿಗಿಂತ ಜಾಸ್ತಿ, ಇಲ್ಲಿ ಕೇಳೋರ್ಗಿಂತ ಜಾಸ್ತಿ ಟ್ರೈ ಮಾಡ್ತಾರೆ. ಓಕೆ, ಅದು ಒಂಥರ ಜಾಣ್ತನ ಲೆಕ್ಕನೆ. ಯಾಕಂದ್ರೆ ಕಂಪ್ನಿಗಳು ಪ್ರಾಫಿಟ್ ಕೆಲಸ ಮಾಡ್ತಾರೆ. ಓಕೆ, ನೀವು ಪ್ರಾಫಿಟ್ ಕೆಲಸ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಆಯ್ತಾ? ಸೊ ನೀವು ಯಾರು ದುಡ್ಡು ಜಾಸ್ತಿ ಕೊಡ್ತಾರ ಅಲ್ಲಿ ಹೋಗೋದು ಸರಿನೇ. ಆದ್ರೆ TCS ಒಂದು ಟಾಟಾ ಗ್ರೂಪದ ಕಂಪನಿ. ಓಕೆ, ಸೊ ನಾವು ಯಾವಾಗಾದ್ರೂ ಟಾಟಾ ಅಂದ್ರೆ ಸ್ವಲ್ಪ ಎಥಿಕ್ಸ್ ಅಂತ ಎಲ್ರ ತಲೆಯಲ್ಲೂ ಇದೆ, ಆಯ್ತಾ? ಇಲ್ಲಿ ಬರೀ 600 ಜನ, ನಾನು ಯಾಕೆ ಹೇಳಿದೆ 6 ಲಕ್ಷ ಜನ ಇದ್ದಾರೆ ಅಂತ, ಆ ವರ್ಕ್ ಫೋರ್ಸದು 1% ಆಗ್ಲಿಲ್ಲ. ಇದು 600 ಜನ, ಏನು ಪ್ರಾಬ್ಲಮ್ ಇರಲಿಲ್ಲ. TCS ಕ್ಯಾನ್ ಅಫೋರ್ಡ್ ಆರಾಮಾಗಿ 600 ಜನಕ್ಕೆ ಆಫರ್ ಲೆಟರ್ ಕೊಟ್ಟು ಕೂಡಿಸಿ ಅವ್ರ ಪ್ರಾಜೆಕ್ಟ್ ಸಿಗೋ ತನಕ ದೇ ಕ್ಯಾನ್ ಪೇ ದೆಮ್ ಈಸಿಲಿ, ಆರಾಮಾಗಿ ಕೊಡ್ಬೋದಾಗಿತ್ತು. ಆದರೆ ಅವ್ರನ್ನ ಡಿಲೇ ಮಾಡಿ ಮುಂದೆ ಮಾಡಿ ಈಗ ಏನಾಯ್ತು ಗೊತ್ತಾ, ಅದರಿಂದ ಅವ್ರದ್ದು ಉಲ್ಟಾ ಶೇರ್ ವ್ಯಾಲ್ಯೂ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ. ಸೆಕೆಂಡ್, ಈ ಕಂಪ್ನಿ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ. ಏನಾಗುತ್ತೆ ಗೊತ್ತಾ, ಈಗ ಯಾರಾದರೂ TCS ಜಾಯ್ನ್ ಆಗ್ಬೇಕಂದ್ರೆ 2 ಸರ್ತಿ ಯೋಚನೆ ಮಾಡ್ತಾರೆ, ಇದು ಇಂಥ ಕಂಪ್ನಿ ಅಲ್ಲಪ್ಪ, ಜಾಯ್ನ್ ಆಗ್ಬೇಕಾ ಆಗ್ಬಾರ್ದ ಅಂತ. ರೆಪ್ಯುಟೇಷನ್ ಹೋಗುತ್ತೆ, ದುಡ್ಡು ಹೋಯ್ತು, ಪ್ಲಸ್ ಇದರಿಂದ ಬೆನಿಫಿಟ್ ಏನು ಜಾಸ್ತಿ ಆಗಲಿಲ್ಲ. ಸೊ ಅದೊಂದಾಯ್ತು. ಸೆಕೆಂಡ್ಲಿ, ಎಲ್ಲ ಸಾಫ್ಟ್ವೇರ್ ಇವರಿಗೆ ಒಂದು ಲೆಸನ್ ಕಲಿಸ್ಬಿಟ್ಟಿದ್ದಾರೆ, ಏನು ಒಂದೇ ಆಫರ್ ಇಟ್ಕೊಂಡು ಕೂರ್ಬೇಡಿ, ಆಯ್ತಾ? ಎರಡನೇ ಆಫರ್ ತಗೊಳ್ಳಿ. ಹಿಂಗಾದ್ರೆ ಏನ್ ಮಾಡ್ತೀರಾ? ನಿಮ್ EMI ಯಾರು ಕೊಡ್ತಾರೆ? ಕಾರ್ ಮೇಲೆ ಎತ್ತಾಕೊಂಡು ಹೋಗ್ತಾರೆ EMI ಮೇಲೆ ಇತ್ತು ಅಂದ್ರೆ. ಸೊ ಎರಡನೇ ಆಫರ್ ಟ್ರೈ ಮಾಡಿ, ತುಂಬಾ ಇಂಪಾರ್ಟೆಂಟ್, ಆಯ್ತಾ? ಸೆಕೆಂಡ್ಲಿ, TCS ಅಲ್ಲಿ ಏನ್ ನಡೀತಿದೆ ಗೊತ್ತಿಲ್ಲ. ಈಗ ನಾನು ಮೂರ್ ಥಿಂಗ್ಸು ಕೆಟ್ಟ ಸುದ್ದಿನೇ ತರ್ತಿದೆ. ಒಂದ್ 12,000 ಜನ, ಮತ್ತದು ಇನ್ನೂ ಮುಗ್ದಿಲ್ಲ, ಇನ್ನ ಡೌನ್ ಸೈಜ್ ಮಾಡ್ಬೇಕು ಅಂತ ಇನ್ನ ಪ್ಲಾನ್ಡ್ ಇದೆ, ಆಯ್ತಾ? ಸೊ ಅದು ಪ್ಲಾನ್ ಇದೆ. ಪ್ಲಸ್ ಸ್ಯಾಲ್ರಿ ಫ್ರೀಸ್ ಮಾಡ್ತಿದೀವಿ, ಏನು ಹೈಕ್ ಕೊಡಲ್ಲ ಅಂತಿದ್ದಾರೆ. ಪ್ಲಸ್ ಅದ್ರ ಮೇಲೆ ಇದು ಹೈಯರ್ ಮಾಡಿದವ್ರಿಗೆ ಜಾಯ್ನಿಂಗ್ ಡೇಟ್ ಕೊಡ್ತಿಲ್ಲ, ಅದು ಬೇರೆ ರಾಮಾಯಣ ಮಹಾಭಾರತ ಬೇರೆ. ಸೊ TCS ಟೋಟ್ಲಿ ಡೌನ್ಫಾಲ್ ನಡೀತಿದೆಯಾ ಗೊತ್ತಿಲ್ಲ. ಯಾಕಂದ್ರೆ TCS ಇಂಡಿಯಾದಲ್ಲೇ ಹೈಯೆಸ್ಟ್ ಹೈರಿಂಗ್ ಮಾಡೋದು, ಬಿಗ್ಗೆಸ್ಟ್ ಅಂತಾನೆ ಕರಿಬೋದು ಕಂಪ್ನಿ, ಸಾಫ್ಟ್ವೇರ್ ಕಂಪ್ನಿ. ಅವರೇ ಹಿಂಗ್ ಮಾಡಿದಾರೆ ಅಂದ್ರೆ ಕಾಯ್ಕೊಂಡು ಕೂತಿರ್ತಾರೆ ಇನ್ಫೋಸಿಸ್, ವಿಪ್ರೋ. ಇವ್ರು ಮಾಡಿದಾರೆ ಅಂದ್ರೆ ನಾವು ಮಾಡೋಣ ಕಾರ್ಯಕ್ರಮ ಅಂತ. ಸೊ ಮೋಸ್ಟ್ಲಿ ಅವ್ರು ಹೈಯರ್ ಮಾಡಕ್ಕಿಂತ ಮುಂಚೆ ಇಷ್ಟು ರಿಸೋರ್ಸ್ ಬೇಕಿರುತ್ತೆ ಅಂತ ಗೊತ್ತಿರುತ್ತೆ. ಪ್ಲಸ್ ಅದ್ ನಾನ್ ನೋಡಿರಂಗೆ ನಮ್ ಫ್ರೆಂಡ್ ಸರ್ಕಲ್ ಅಲ್ಲಿ, ನನ್ನ ಫ್ರೆಂಡ್ಸ್ TCS ಅಲ್ಲಿ ಯಾರ್ಯಾರು ವರ್ಕ್ ಮಾಡ್ತಿದ್ದಾರೆ ಎಲ್ಲಾರು ಮಿನಿಮಮ್ 1 ವರ್ಷ ಬೆಂಚಲ್ಲಿದ್ದಾರೆ. ಎಷ್ಟು ಜನ ಇದ್ದಾರೆ ನನ್ನ ಫ್ರೆಂಡ್ಸು, ಅಷ್ಟು ಜನನು 1 ವರ್ಷ, ಮೋರ್ ದನ್ 10 ಮೆಂಬರ್ಸ್. ಸೊ ಇವರು ಬೆಂಚಲ್ಲಿ ಇಟ್ಕೊಂಡು ಮತ್ತೆ ಏನಕ್ಕೆ ಹೈಯರ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಬೆಂಚಲ್ಲಿ ಇರೋರಿಗೆ ಸುಮ್ನೆ ಕೂರ್ಸಲ್ಲ, ಟ್ರೈನಿಂಗ್ ಕೊಡ್ತಿರ್ತಾರೆ. ಯಾಕಂದ್ರೆ ನಮ್ ರೂಮ್ ಮೇಟ್ ಒಬ್ಬ ಇದ್ದಾನೆ, ಅವನು TCS ಅಲ್ಲಿ ವರ್ಕ್ ಮಾಡ್ತಿರೋದು, ಬೆಂಚಲ್ಲಿ ಇದ್ದಾನೆ ಈಗ. ಸೊ ಅವ್ನು ಡೈಲಿ ಆಫೀಸ್ಗೆ ಹೋಗ್ಬೇಕು. ಅದು ಪರ್ಟಿಕ್ಯುಲರ್ ಒಂದು ಆಫೀಸ್ ಇದೆ, ಅಲ್ಲಿ ಹೋಗಿ ಅಲ್ಲಿ ರಿಪೋರ್ಟಿಂಗ್ ಟ್ರೈನಿಂಗ್ ಮ್ಯಾನೇಜರ್ ಇರ್ತಾರೆ. ಇವತ್ತೇನ್ ಟ್ರೈನಿಂಗ್ ತಗೊಂಡೆ, ಅದಕ್ಕೆ ಟೆಸ್ಟ್ಗಳು ಇರ್ತೈತೆ, ಅದೆಲ್ಲ ಅಟೆಂಡ್ ಮಾಡ್ತಾ ಇರ್ಬೇಕು ಅವರು. ಅದ್ರ ಮೇಲೆ ಪ್ರಾಜೆಕ್ಟ್ಸ್ ಕೊಡ್ತಾರೆ. ಸೊ ಅಷ್ಟೊಂದ್ ಜನ ಬೆಂಚಲ್ಲಿ ಇಟ್ಕೊಂಡು ಮತ್ತೆ ಎಂತಕ್ಕೆ ಹೈಯರ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಪ್ರಾಜೆಕ್ಟ್ ಇಲ್ಲ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಜನ ಬೇಕಿರುತ್ತೆ ಏನು ಅಂತ, ಮತ್ತೆ ಏನಕ್ಕೆ ಆಫರ್ ಲೆಟರ್ ಕೊಡ್ತಾರೆ ಅಂತ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅದಕ್ಕೊಂದು ಆನ್ಸರ್ ಇದೆ. ಬೆಂಚಲ್ಲಿರೋದು ನಿಮ್ಮ ರಿಕ್ವೈರ್ಮೆಂಟು ಮ್ಯಾಚ್ ಆಗ್ಬೇಕಂತ ಏನಿಲ್ಲ, ಆಯ್ತಾ? ನನಗೆ ಜಾವಾದೊಂದು ಬೇಕು ಅಂತ ಇರುತ್ತೆ, ಬೆಂಚಲ್ಲಿರೋದು ಪೈಥಾನ್ ಇರ್ಬೋದು, ಅಥವಾ ವೈಸ್ ವರ್ಸಾನು ಇರುತ್ತೆ. ಸಿಂಪಲ್ ಎಕ್ಸಾಂಪಲ್ ಕೊಟ್ಟು, ಇಲ್ಲ ನನಗೆ DBA ಬೇಕಾಗಿರುತ್ತೆ, ಇಲ್ಲಿ ಕೋಡಿಂಗ್ ರಿಸೋರ್ಸ್ ಕೂತಿರ್ತಾನೆ, ವರ್ಕ್ ಆಗಲ್ಲ. ಓಕೆ, ಸೊ ಯಾವಾಗಲೂ ಬೆಂಚಿಂದ ಹೈರ್ ಮಾಡೋಕ್ಕಾಗಲ್ಲ. ದಟ್ ಈಸ್ ಒನ್ ಥಿಂಗ್. ಸ್ಕಿಲ್ ಸೆಟ್ ಮ್ಯಾಚ್ ಇದ್ರೆ ಅವ್ರು ಟ್ರೈ ಮಾಡ್ತಾರೆ, HR ತಲೆ ಕೆಟ್ಟಿರಲ್ಲ ಹೈಯರ್ ಮಾಡೋಕ್ಕೆ. ಆದರೆ ನಾನು ತುಂಬ ಕೇಳಿದ್ದೀನಿ TCS ಅಲ್ಲಿ ಬೆಂಚ್ ಕಲ್ಚರ್ ತುಂಬ ಇದೆ ಅಂತ. 2-3 ವರ್ಷ ಬೆಂಚಲ್ಲಿ ಕೂತಿದ್ದಾರೆ, ಅದೆಲ್ಲ ಕತೆ ಕೇಳಿದ್ದೀನಿ. ಸೊ ಅದು ಒಂದಿದೆ ಅಲ್ಲಿ. ಒಂದು ಸ್ವಲ್ಪ ಯಾಕೆ ಓವರ್ ಹೈಯರ್ ಮಾಡ್ತಾರೋ ಗೊತ್ತಿಲ್ಲ. ಅಥವಾ ಅವ್ರದ್ರಲ್ಲಿ ಇನ್ನೊಂದು ರೂಲ್ ಇದೆ, ನೀನು TCS ರಿಸೈನ್ ಮಾಡಿ ಹೋದೆ ಅಂತ ಇಟ್ಕೋ, ನೆಕ್ಸ್ಟ್ ಟೈಮ್ ತಗೊಳಲ್ಲ ನಿನ್ನ, ಆಮೇಲೆ ಇನ್ನೊಂದು, ಎಷ್ಟೊಂದ್ ಜನ ನೋಡಿದೀನಿ ಬೆಂಚಲ್ಲಿ ಇರೋರ್ಗೆ ಯಾರು ಕಾಂಟ್ಯಾಕ್ಟೇ ಮಾಡಲ್ಲ. ತಿಂಗಳಾರ್ಗಟ್ಲೆ ಸುಮ್ನೆ ಸ್ಯಾಲರಿ ಬರ್ತಿರುತ್ತೆ, ಈ ರಿಪೋರ್ಟಿಂಗ್ ಮಾಡಲ್ಲ, ಟೈಮ್ ಶೀಟ್ ಸಬ್ಮಿಟ್ ಮಾಡಲ್ಲ, ಏನೂ ಇಲ್ಲ.
ಅವ್ರನ್ನ ಮರ್ತೇ ಬಿಟ್ಟಿರ್ತಾರ ಅಂತ TCS ಅವರು. ಇರ್ಬೋದು. ಆದ್ರೆ ಒಂದ್ ಯಾವ್ದೋ ರೀಸೆಂಟ್ ಅಲ್ಲಿ ಒಂದು ಸ್ಕಿಟ್ ಮಾಡಿದ್ರು ಮರೆ, TCS ಒಂದು ಸ್ಕಿಟ್, ಇದು ರಿಯಾಲಿಟಿ ಅಲ್ಲ ಸ್ಕಿಟ್. ಅದರಲ್ಲಿ ರಿಪೋರ್ಟ್ ಮಾಡ್ತಿದ್ದಾನೆ, ಎಂಪ್ಲಾಯ್ ಗೊತ್ತಾಗಿದ್ದ ಅವ್ನು TCS ಅಲ್ಲಿ ಇನ್ನೂ ವರ್ಕ್ ಮಾಡ್ತಿದ್ದಾನೆ ಅಂದ್ರೆ ಅವ್ನ್ ಫೈರಿಂಗ್ ಅವ್ನಿಗೆ ಮೇಲ್ ಬಂದ್ಮೇಲೆ ಅಂತ. ಅಂದ್ರೆ ಆ ಲೆವೆಲ್ ನೆಗ್ಲೆಕ್ಟೆಡ್ ಇದಾರೆ TCS ಅಲ್ಲಿ ಬೆಂಚ್ ಮೇಲೆ ಇರೋರು ಅಂತ. ಸೆಟೈರ್ ಅದು ಹೋಗ್ಲಿ, ಆದ್ರೆ ಅದನ್ನ ತುಂಬಾ ಜನ ಹೇಳಿದ್ರು ರಿಯಾಲಿಟಿನೇ ಇದೆ ನೋಡ್ದಂಗೆ. ಆದ್ರೆ ಆ ಕಲ್ಚರ್ ಹೋಯ್ತು ಈ ವರ್ಷ. ಬೆಂಚ್ ಮೇಲೆ ಇತ್ತಲ್ಲ ಆ ಕಲ್ಚರ್ ತೆಗೆದ್ರು. ನೀವು 35 ಈ ಕರೆಂಟ್ ರೂಲ್ ಪ್ರಕಾರ ನೀನು ಮಿನಿಮಮ್ 200 days ಪರ್ ಇಯರ್, 200 days ಬಿಲೇಬಲ್ ಇರಲೇಬೇಕು. 35 days ಅಷ್ಟೇ ನಿಮ್ಗೆ ಬೆಂಚಲ್ಲಿ ಇರೋ ಕಲಾವಿದೆ. ನೀನ್ ಪ್ರಾಜೆಕ್ಟ್ ಸಿಗ್ಲಿಲ್ಲ, ಯು ವಿಲ್ ಬಿ ಫೈರ್ಡ್. ದಟ್ಸ್ ಫೈನ್. ಇದು ತುಂಬಾ ಕಂಪ್ನೀಸಲ್ಲಿ, ಸಾಫ್ಟ್ವೇರ್ ಕಂಪ್ನೀಸಲ್ಲಿ ಇದೆ. ತುಂಬಾ ಜನಕ್ಕೆ 45 days ಕೊಡ್ತಾರೆ, ಕೆಲವೊಂದ್ ಕಡೆ 2 month ಇರುತ್ತೆ, ಕೆಲವೊಂದ್ ಸರ್ತಿ ಅಂತೂ ಇಂಟರ್ವ್ಯೂ ಮೇಲೆ ಹೋಗುತ್ತೆ. ನಿನ್ಗೊಂದು 5 ಚಾನ್ಸ್ ಕೊಡ್ತಾರೆ ಇಂಟರ್ವ್ಯೂಗೆ, ಒಂದು 5 ಚಾನ್ಸ್, ಇದು ಕ್ಲಿಯರ್ ಮಾಡ್ಲಿಲ್ಲ ಅಂದ್ರೆ ಮನೆಗೇನೆ. ಕೆಲವೊಂದು ಕಂಪ್ನೀಸ್ ಹಂಗೂ ಇದಾವೆ. ಸೊ ಅದು ಮುಗೀತು, ಅದೆಲ್ಲ ಕತೆ ಆಯ್ತು. TCS ಅದಿರ್ಲಿಲ್ಲ. ಸೊ ಈಗ 2 ಕ್ವೆಶನ್ ಇದೆ, ಅವ್ರು ಟ್ರಬಲ್ ಇದ್ದಾರಾ ಅಥವಾ ಅವ್ರು ಒಂದು ಸೀರಿಯಸ್ ಕಂಪನಿ ಆಗ ಟ್ರೈ ಮಾಡ್ತಿದ್ದಾರೆ. ಇಷ್ಟು ದಿನ ಸ್ವಲ್ಪ ಲೀನಿಯಂಟ್ ಆಗಿದ್ರು, ಈಗ ಸ್ವಲ್ಪ ಇದನ್ನ ಮಾಡಕ್ ಟ್ರೈ ಮಾಡ್ತಿದ್ದಾರೆ. ಯಾಕಂದ್ರೆ ಪ್ರಾಬ್ಲಮ್ ಏನಿದೆ, ತುಂಬಾ ಜನ ಇದನ್ನ ಏನ್ ಲಿಂಕ್ ಮಾಡ್ತಿದ್ದಾರೆ ಅಂದ್ರೆ, ಆಗ್ಲೇ ಹೇಳ್ದಂಗೆ AI ಒಂದು, ಸೆಕೆಂಡ್ಲಿ ಸಾಫ್ಟ್ವೇರ್ ಇದ್ರ ವರ್ಲ್ಡ್ ಅಲ್ಲಿ ಸ್ವಲ್ಪ ಡೌನ್ ನಡೀತಿದೆ. ಅದಕ್ಕೆ ಅದನ್ನ ಒಂದ್ ಸ್ವಲ್ಪ ಈಗಲೇ ಪ್ರಾಫಿಟಬಿಲಿಟಿ ಇನ್ಕ್ರೀಸ್ ಮಾಡಕ್ಕೆ ಯಾರ್ಯಾರ ಅವಶ್ಯಕತೆ ಇಲ್ಲ. ಒಂದು ಪ್ರಾಜೆಕ್ಟ್ ಅಲ್ಲಿ 100 ಜನ ಇದ್ರೆ ಕೆಲಸ ಮಾಡೋರು ಎಲ್ರಿಗೂ ಗೊತ್ತಿದೆ, ಮ್ಯಾಕ್ಸಿಮಮ್ 50 ರಿಂದ 60 ಜನ ಅಷ್ಟೇ ಕೆಲಸ ಮಾಡ್ತಿರ್ತಾರೆ, 40 ಜನ ಕ್ಯಾರಿ ಮಾಡ್ತಿರ್ತಾರೆ ಅಷ್ಟೇ. ತುಂಬಾ ಜನ ಯಾರು ಸಾಫ್ಟ್ವೇರ್ ಇದರಲ್ಲಿ ಇರ್ತಾ ಗೊತ್ತಿರುತ್ತೆ. 100 ಅಲ್ಲಿ 90 ಜನನು ಕೆಲಸ ಮಾಡೋ ನಾನೇ ನೋಡಿಲ್ಲ. ನಾನು ಲಿಟ್ರಲಿ ನಾನು ಸಾಫ್ಟ್ವೇರ್ ಇದರಲ್ಲಿ ಇದ್ದೆ ಹೇಳ್ತಿದ್ದೀನಿ. ಸೊ ಅಂತ ಟೈಮಲ್ಲಿ ಏನಾಗುತ್ತೆ, 40 ಜನ ಗೊತ್ತಾಗತ್ತೆ ಇವ್ರು ಏನು ಮಾಡ್ತಿಲ್ಲ ಅಂತ, ಸುಮ್ಮನೆ ಕ್ಯಾರಿ ಮಾಡ್ತಿರ್ತಾರೆ ಒಂದು ಲೆವೆಲ್ಗೆ. ಅವ್ರನ್ನ ಕ್ಲೀನ್ ಅಪ್ ಮಾಡೋ ಪ್ಲಾನು ಇರ್ಬೋದು, ಯಾಕಂದ್ರೆ ಕ್ಲೀನ್ ಮಾಡಿ ಅಂತ ಮೇಲ್ಗಡೆಯಿಂದ ಆರ್ಡರ್ ಬಂದಿರುತ್ತೆ, ಪ್ರಾಫಿಟಬಿಲಿಟಿ ತೋರಿಸ್ಬೇಕು ಅಂತ ಟೈಮಲ್ಲಿ ಕ್ಲೀನ್ ಅಪ್ ಮಾಡ್ತಾರೆ. ಅದು ಒಂದಿದೆ. ಕೇಳ್ತಿರೋದು AI ಟೂಲ್ಸ್ ಎಲ್ಲ ಬಂದಿದೆ ಈಗ ಡೆವಲಪರ್ಸ್ ಒಂದು 5 members ಇದ್ರೆ 3 members ಇಟ್ಕೊಂಡು AI ಟೂಲ್ಸ್ ಕೊಟ್ಬಿಟ್ಟು 5 members ಮಾಡೋ ಕೆಲಸನ 3 members ಮಾಡ್ಬೋದು. ಈ ತರನು ಮಾಡ್ತಿದ್ದಾರೆ ಅಂತ ಕೆಲವೊಂದು ಕಂಪ್ನಿಲಿ ಕೇಳಿದೆ, ಅದು ನೋಡ್ದೆ. AI ಕೋಡಿಂಗ್ ಅಲ್ಲಿ ಏನ್ ಗೊತ್ತಾ, ಮುಂಚೆಯಿಂದನೂ ಕಂಟ್ರೋಲ್-C ಕಂಟ್ರೋಲ್-V ಕಲ್ಚರ್ ಇರೋದು. ಎಲ್ಲೋ ಒಂದ್ ಕಡೆ ಕೋಡ್ ಸಿಕ್ಕೇ ಸಿಗುತ್ತೆ, ಸ್ಟ್ಯಾಕ್ ಓವರ್ಫ್ಲೋ ಎಲ್ಲ ಎಷ್ಟೊಂದು ಇದ್ವು ಮುಂಚೆ. ಅಂದ್ರೆ ಒಂದು ಪ್ಲೇಸ್ ಇರ್ಲಿಲ್ಲ. ನಿಂಗೆ ಪ್ರಾಬ್ಲಮ್ ಇದೆ, ನಂಗೆ ಹಿಂಗೊಂದು ಪ್ರಾಬ್ಲಮ್ ಇದೆ ಅಂತಂದ್ರೆ ನೀವು ಏನಾದ್ರು ಅದನ್ನ ಗೂಗಲ್ ಅಲ್ಲಿ ಹಾಕಿದ್ರೆ ಎಲ್ಲೋ ಒಂದ್ ಕಡೆ ಅದಕ್ಕೆ ಯಾರಾದ್ರೂ ಸೊಲ್ಯೂಷನ್ ಬರ್ದಿರೋರು ಸಿಗುದು ನಿಮ್ಗೆ. ನಿಮ್ ಟ್ಯಾಲೆಂಟ್ ಏನು ಅಂದ್ರೆ ಅಲ್ಲಿಂದ ತಗೊಂಡ್ಬಂದು ನಾನು ಇಲ್ಲಿ ಕೋಡ್ ಹಾಕಿದ್ರೆ ಅದು ಎಲ್ಲಿಗೆ ಸೆಟ್ ಮಾಡ್ಬೇಕು ಅದನ್ನ ನಾನು ಏನ್ ಚೇಂಜ್ ಮಾಡ್ಕೋಬೇಕು, ಈ ಟ್ಯಾಲೆಂಟ್. ಸೊ ಇವಾಗ್ಲೂ ಅದೇ ಇದೆ. AI ಏನ್ ತಂದಿದ ತಕ್ಷಣ ನಮ್ ಫುಲ್ ಪ್ರಾಜೆಕ್ಟ್ ಅಲ್ಲೇ ಫೈಲ್ ತಂದು ಅಟ್ಯಾಚ್ ಮಾಡ್ಬಿಡಲ್ಲ. ಈಗಲೂ AI ಏನ್ ಮಾಡುತ್ತೆ, ನಂಗೆ ಇದು ಬೇಕಾಗಿದೆ, ಹಿಂಗ್ ಪ್ರಾಬ್ಲಮ್ ಇದೆ, ಸೊ ಅಂಡ್ ಸೊ ಇದು ಇದೆ ನೋಡಪ್ಪ ಕೋಡು ತಗೋ ಅಂತ ಕೊಡುತ್ತೆ. ಅದನ್ನ ತಗೊಂಡು ನಿನ್ ಪ್ರಾಜೆಕ್ಟ್ ಅಲ್ಲಿ ಅದನ್ನ ತಗೊಂಡು ನೀನ್ ಕಸ್ಟಮೈಸ್ ಮಾಡಿನೇ ಇಟ್ಕೋಬೇಕು. ಅದನ್ನ ಡೈರೆಕ್ಟ್ ಆಗಿ ಕಾಪಿ ಪೇಸ್ಟ್ ಮಾಡಿದ್ರೆ ಟಕ್ಕಂತ ವರ್ಕ್ ಆಗ್ಬಿಡುತ್ತೆ ಅನ್ನೋದಲ್ಲ. ಯಾಕಂದ್ರೆ ಒಂದು ಪ್ರಾಜೆಕ್ಟ್ ಅಂತಂದ್ರೆ ಸುಮ್ನೆ 1 ಫೈಲ್ ಅಲ್ಲ, 2 ಫೈಲ್ ಅಲ್ಲ, ಎಷ್ಟೊಂದು ಫೈಲ್ಗಳು ಇರುತ್ತೆ. ಅದು ಎಲ್ಲಾ ಡಿಪೆಂಡೆನ್ಸೀಸ್ ಗಳನ್ನು ನಿಮ್ಗೆ ಗೊತ್ತಿದ್ರೇನೆ ಮಾಡಕ್ಕಾಗೋದು. ಕರೆಕ್ಟ್. ಆದ್ರೆ ಅದಕ್ಕೂ ಅಲ್ಲ, ಅದಕ್ಕೂ ಒಂದು ಸ್ಟೆಪ್ ಮುಂದೆ ಹೋಗಿದೆ. ಕೋಪೈಲಟ್ ಯೂಸ್ ಮಾಡಿದಾರೆ ಗೊತ್ತಿರುತ್ತೆ. ಕೋಪೈಲಟ್ ಅಲ್ಲಿ ಲಿಟ್ರಲಿ ನೀವು ಫೈಲ್ ಓಪನ್ ಮಾಡಿ ಅದ್ರಲ್ಲಿ ಕಂಟೆಕ್ಸ್ಟ್ ಕೊಟ್ಟು ಮೆಥಡ್ ಕಂಟೆಕ್ಸ್ಟ್ ಕೊಟ್ರೆ ಲಿಟ್ರಲಿ ಕೋಡ್ ಎಡಿಟ್ ಮಾಡಿನೂ ಹಾಕುತ್ತೆ, ಆಯ್ತಾ. ಸೊ ಅದು ಟೂಲ್ ಇದೆ, ನಾನು ಇಲ್ಲ ಅಲ್ಲಲ್ಲ, ಅದು ಟೂಲ್ ಹೆಲ್ಪ್ ಮಾಡುತ್ತೆ, ಇಲ್ಲ ಅನ್ನಲ್ಲ. ಆದ್ರೆ ಅದು 100% ಕರೆಕ್ಟ್ ಇರಲ್ಲ. ಅದು ಸಜೆಷನ್ಸ್ನ ನೀವು ತಗೊಳಕ್ಕಾಗಲ್ಲ. ಅದೇ ಹೇಳಿದ್ರಂಗೆ ಪ್ರಾಜೆಕ್ಟ್ ಡಿಪೆಂಡೆನ್ಸೀಸ್ ಇರುತ್ತೆ. ಯಾಕಂದ್ರೆ ನಾನು ಯೂಸ್ ಮಾಡ್ತೀನಿ, ಡೈಲಿ ಬೇಸ್ ಮೇಲೆ ಯೂಸ್ ಮಾಡ್ತೀನಿ, ನನಗೆ ಗೊತ್ತು ಅದ್ರದ್ದು ಬೆನಿಫಿಟ್ಸ್ ಏನಿದೆ, ಪ್ರಾಬ್ಲಮ್ಸ್ ಏನಿದೆ ಗೊತ್ತಿದೆ. ಸ್ಪೆಷಲಿ ನೀವು ಅದ್ರ ಪ್ರಾಂಪ್ಟ್ ಏನ್ ಮಾಡ್ತಿರಲ್ಲ, ಪ್ರಾಂಪ್ಟ್ ಕೊಡಕ್ ನೆಟ್ಟಿಗೆ ಬರಲ್ಲ ಅಂದ್ರೆ ಯೂಸ್ ಮಾಡಕ್ಕೂ ಆಗಲ್ಲ. ಒಂದು ಸೆಕೆಂಡ್ಲಿ ಅದು ಕೊಡೋ ಸಜೆಷನ್ಸ್ ಆಸ್ ಈಸ್ ತಗೊಳಕ್ಕಾಗಲ್ಲ. ಒಂದೊಂದು ಸತಿ ತುಂಬಾ ಕೆಟ್ಟದಾಗಿರೋ ಸಜೆಷನ್ ಕೊಟ್ಟಿರುತ್ತೆ. ನೀನ್ ಅದನ್ನ ನಾನ್ ಬರೆದ್ರೆ 4 ಲೈನ್ ಇರುತ್ತೆ, ಒಂದೊಂದ್ ಸರ್ತಿ ಅದು 20 ಲೈನಲ್ಲಿ ಬರೆಯುತ್ತೆ. ಯಾಕೆ ಅಂತಾನೆ ಗೊತ್ತಿಲ್ಲ, ಆಯ್ತಾ. ಅದು ಲಾಜಿಕ್ ಹಂಗೂ ಬರೆಯುತ್ತೆ. ಸೊ ಅನ್ಪ್ರೆಡಿಕ್ಟೇಬಲ್ ಇದೆ. ನೀವು ಇನ್ನೂ ಯು ಹ್ಯಾವ್ ಟು ಥಿಂಕ್, ಅದನ್ನ ರಿವ್ಯೂ ಮಾಡ್ಲೇಬೇಕು. ಅದೇನೋ ಕೊಟ್ಟರು ರಿವ್ಯೂ ನೀವು ಮಾಡ್ಲೇಬೇಕು, ತಗೋಬೇಕಾ ತಗೋಬಾರ್ದ. ಆ ಕೆಪಾಸಿಟಿ ಸ್ವಲ್ಪ ಕೋಡ್ ಮಾಡಿದವ್ರಿಗೆ ಇರುತ್ತೆ. ಓಕೆ, ಆ ಕೆಪಾಸಿಟಿ ಜಜ್ಮೆಂಟ್ ಇರೋರು ಎಲ್ರಿಗೂ ಬರಲ್ಲ, ಆಯ್ತಾ. ನಾನೇನು ಹೇಳ್ತಿಲ್ಲ ಫ್ರೆಶರ್ಸ್ ಸಿಗೋದು ಇರಲ್ಲ ಅಂತಲ್ಲ, ಆದ್ರೆ ಆ ಜಜ್ಮೆಂಟ್ ಇನ್ನ ಬೇಕು. ಕೋಡ್ನ ಕಣ್ಮುಚ್ಚಿ ತೊಗೊಳಕ್ಕಾಗಲ್ಲ, AI ಇಂದ ಬರ್ದಿರೋದನ್ನ ತೊಗೊಳಕ್ಕಾಗಲ್ಲ. ಸೆಕೆಂಡ್ಲಿ ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಿದ್ರೆ ಇಟ್ಸ್ ಲಾಟ್ ಈಸಿಯರ್. ಯಾಕಂದ್ರೆ ಅದು ಏನು ಬರೆಯುತ್ತೆ ಬರೀ ತಗೊಂಬಿಡೋಣ ಅಂತ ಆಗುತ್ತೆ.
ಹಳೆ ಪ್ರಾಜೆಕ್ಟ್ಸ್ನ ಎಡಿಟ್ ಮಾಡ್ತಿದ್ಯಾ, ಇಂಟಿಗ್ರೇಟ್ ಮಾಡ್ತಿದ್ಯಾ, ಒಂದು ಸ್ವಲ್ಪ ಏನಾದರೂ ಹೊಸದಂದ್ರೆ ಇಂಪ್ಯಾಕ್ಟ್ ನೋಡ್ಬೇಕಾಗತ್ತೆ. ಎ ಐಗೆ ಇಂಪ್ಯಾಕ್ಟ್ ನೀವು ಮೊದಲೇ ಮಾಡಿಸಿ ಚೇಂಜ್ ಮಾಡಿದ್ರೆ ಪರವಾಗಿಲ್ಲ. ಸುಮ್ಮನೆ ಒಂದು ಫೈಲ್ ಚೇಂಜ್ ಹೊಡಿ ಅಂದರೆ ಇಡೀ ಪ್ರಾಜೆಕ್ಟ್ನೇ ದಬ್ಬಾಕೋ ಚಾನ್ಸ್ ಇರುತ್ತೆ. ಸೊ ಇಂಪ್ಯಾಕ್ಟ್ಸ್ ಇದ್ದೇ ಇರುತ್ತೆ. ಸೊ 5 ಜನರಿಂದ 3 ಜನ ಮಾಡಿಸ್ಬೋದು ಕೆಲಸ, ಆದರೆ ಆ 3 ಜನಕ್ಕೆ ಅವ್ರು ಏನು ಮಾಡ್ತಿದ್ರೆ ಅನ್ನೋದು ಗೊತ್ತಿರಬೇಕು. ಸೀನಿಯರ್ಸ್ನೇ ಉಡಾಯಿಸ್ಬಿಟ್ಟು ಈಗ ಹೆಂಗೆ ಟಿ ಸಿ ಎಸ್ ಅಲ್ಲಿ ಏನು ಮಾಡಿದ್ರು, ಸೀನಿಯರ್ಸ್ ತೆಗಿತಿದ್ದೀವಿ, ಜೂನಿಯರ್ಸಿಂದ ಹೈರ್ ಮಾಡ್ಕೋತೀವಿ, ಅವ್ರು ಮಾಡಿಸ್ತೀವಿ ಅಂದರೆ ಅಟ್ ಲೀಸ್ಟ್ ಅವ್ರಿಗೆ ಜೂನಿಯರ್ಸ್ಗೆ ಅವ್ರು ಏನು ಮಾಡ್ತಿದ್ದೀರಿ ಇಲ್ಲ ಅಂತ ನೋಡೋಕೆ ಒಬ್ಬನಾದ್ರೂ ಬೇಕು, ನೆಟ್ಟಿಗಿರೋನು. ಇಲ್ಲಾಂದರೆ ಪ್ರಾಜೆಕ್ಟೇ ಬಿದ್ದು ಹೋಗ್ತಾ. ಸೊ ಎ ಐ ಈಸ್ ಓಕೆ, ಅಷ್ಟೇನು ವರ್ಡ್ ಚೇಂಜ್ ಆಗೋಂಥ ಸಿಚುವೇಶನ್ ಏನು ಕೊಡ್ತಿಲ್ಲ. ಅದರಿಂದ ಒಂದು ಸ್ವಲ್ಪ ಇಂಪ್ರೂವ್ಮೆಂಟು ಆಗ್ತಿದೆ. ಕೆಲವೊಂದು ಕಡೆ ನೋಡ್ತಾ ಇದೀವಲ್ಲ, ಇಂಪ್ರೂವ್ಮೆಂಟು ನಡೀತಾ ಇದೆ. ಆದರೆ ಅದು ಒಂದೇ ರೀಸನ್ ಅಲ್ಲ, ಇದು ಫೈರಿಂಗ್ ಆಗೋಕ್ಕೆ ಅದು ಒಂದೇ ರೀಸನ್ ಅಲ್ಲ. ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್. ಆದರೆ ಕನೆಕ್ಷನ್ ತುಂಬ ಮಾಡ್ತಿದ್ದಾರೆ ಅದಕ್ಕಷ್ಟೇ. ಹೌದು, ಇವಾಗ ಅದೇ ಟ್ರೆಂಡ್ ಇರೋದಕ್ಕೆ ಅದಕ್ಕೆ ಅದನ್ನ ಅಲ್ಲಿಗೆ ಹೋಲಿಸ್ಬೇಕಾಗುತ್ತೆ. ಏನ್ ಮಾಡಕ್ಕಾಗುತ್ತೆ, ಅದನ್ನೇ ಕಲ್ಪ್ರೇಟ್ ಮಾಡ್ಬೇಕು. ಪಾಪ ಅದು ಯಾರಿಗೂ ಏನು ಹೇಳಲ್ವಲ್ಲ, ಅದು ಮನುಷ್ಯ ಆಗಿದ್ರೆ ನಾನೆಲ್ಲ ಕಣೋ ಅಂತ ಹೇಳಿರೋದು. ಅದಕ್ಕೆ ಏನ್ ಮಾಡಕ್ ಬರಲ್ಲ. ಏನಿಲ್ಲ, ಪ್ರತಿ 5 ವರ್ಷಕ್ಕೂ ಟ್ರೆಂಡ್ ಬಂದೇ ಬರುತ್ತೆ ಬೇಸಿಕಲಿ, ಆಯ್ತಾ. ಈಗ ಟ್ರೆಂಡ್ ನಡೀತಿದೆ, ಇನ್ನೊಂದ್ ಸ್ವಲ್ಪ ದಿನದಿಂದ ಬೇರೆ ಟ್ರೆಂಡ್ ಇತ್ತು, ಇನ್ನೊಂದ್ 5 ವರ್ಷ ಆದ್ಮೇಲೆ ಇನ್ನೊಂದು ಟ್ರೆಂಡ್ ಬಂದೇ ಬರುತ್ತೆ. ಓಕೆ, ಅವಾಗ ಅದಕ್ಕೆ ಬೈತೀವಿ ಅಷ್ಟೇ, ಮತ್ತೇನಿಲ್ಲ. ನಾನು ಮುಂಚೆ ಕಂಪ್ನಿಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ನನ್ ಕೊಲೀಗ್ ಒಬ್ಬ ಇದ್ದ, ನಾರ್ತ್, ಅವನು ಏನು UP ಸೈಡ್ ಅವನು. ಅವ್ರ ರೂಮ್ಮೇಟ್ ಒಬ್ಬ ಇದ್ದಂತೆ. ಆ ರೂಮ್ಮೇಟ್ TCS ಅಲ್ಲೇ ಜಾಬ್ ಮಾಡ್ತಿದ್ದಂತೆ. ಸೊ ಅವ್ನ್ ಹೇಳೋಣ, ನಿಜಾನ ಸುಳ್ಳ ಸ್ಟೋರಿನಂತೂ ನಂಗೆ ಗೊತ್ತಿಲ್ಲ, ಅವ್ನು ಹೇಳಿರೋ ಕತೆ ಇದು. ಲಿಟ್ರಲಿ ಅವನು ಏನು ಅಂತಂದ್ರೆ TCS ಜಾಯ್ನ್ ಆಗಿ 1 ವರ್ಷ ಯಾವಾಗ ನೋಡಿದ್ರು ಹಾಸಿಗೆಯಲ್ಲಿ ಮಲ್ಕೋಣಂತೆ, ಆಯ್ತಾ. ಮಲ್ಕೊಂಡೇ ಇರೋಣಂತೆ, ಯಾವಾಗ ನೋಡಿದ್ರು ಲ್ಯಾಪ್ಟಾಪ್ ಆನ್ ಇರೋದಂತೆ ಅಷ್ಟೇನೆ, ಯಾವಾಗ ನೋಡಿದ್ರು ಮಲ್ಕೊಳ್ಳೋಣಂತೆ. ಏನ್ ಕೆಲಸ ಅಪ್ಪ ಅಂತಂದ್ರೆ ಎದ್ದೇಳೋದಂತೆ, ರಿಫ್ರೆಶ್ ಹೊಡೆಯೋದಂತೆ. ವೆಬ್ಸೈಟ್ ಕರೆಕ್ಟ್ ಇದೆಯಾ, ರಿಫ್ರೆಶ್ ಹೊಡೆದ್ರೆ ಕರೆಕ್ಟ್ ಇದೆಯಾ, ಸರಿ ಆಯ್ತು, ಮತ್ತೆ ಒತ್ಕೊಂಡ್ ಮಲ್ಕೊಂಡ್ಬಿಡೋದಂತೆ. 1 ವರ್ಷ ಮಾಡೋಣಂತ ಇದನ್ನೇ ಅವನು. 1 ವರ್ಷ ಏನು ಇಲ್ಲ, 1 ವರ್ಷ ಬರೀ ಸ್ಯಾಲರಿ ಬರೋದಂತೆ, ತಿನ್ನೋದು, ಮಲ್ಕೊಳ್ಳೋದು, ರಿಫ್ರೆಶ್ ಮಾಡೋದು, ನೋಡೋದಂತೆ. ಇಷ್ಟೇ ಮಾಡ್ಬೋದು. ಈ ಜಾಬ್ ಎ ಐ ತಿಂದಾಕುತ್ತೆ, ಇದು ಉಳಿಯಲ್ಲ, ಈ ಜಾಬ್ ಉಳಿಯಲ್ಲ. ನಾನಂದೆ ಅವನ ಆ ತರ 1 ವರ್ಷ ಮಾಡ್ದ, ಇನ್ನೊಂದು ವರ್ಷಕ್ಕಾದ್ರೂ ನೋಟಿಸ್ ಹಾಗೆ ಆಗ್ತಾನಲ್ವಾ. ಅಲ್ಲ, ಇದನ್ನ ನಾನು ಅಲ್ಲ, ಒಂದ್ ಲೈನ್ ಕರ್ಲ್ ಸ್ಟೇಟ್ಮೆಂಟ್ ಇಂದ ಮುಗಿದೋಗುತ್ತಿದ್ದು. ಕರ್ಲ್ ಹೊಡೆದು ಇದಕ್ಕೆ ಹೊಡೆದ್ರೆ ಆ ವೆಬ್ಸೈಟ್ ಪಿಂಗ್ ಬರುತ್ತೆ, ರಿಟರ್ನ್ ಬರುತ್ತೆ, ವರ್ಕಿಂಗ್ ಇದ್ರೆ ಮುಗೀತು, ಅಷ್ಟೇ ತಾನೆ. ಅದಕ್ಕೆ ಒಬ್ಬ ಮನುಷ್ಯ ಬರಬೇಕು ಹೈರ್ ಮಾಡಕ್ಕೆ. TCS ಅವರು ಇವಾಗ 400-600 ಜನ, ಅವ್ರ ಕತೆ ಏನ್ ಹೇಳಿ. ಇವಾಗ ಅವ್ರಿಗೆ ಲಿಟ್ರಲಿ ಜಾಯ್ನಿಂಗ್ ಇವತ್ತಿದೆ ಅಂತಂದ್ರೆ ಅವ್ರಿಗಿನ್ನ ಕಾಲ್ ಇಲ್ಲ, ಏನು ಇಲ್ಲ. ಸೊ ಅದನ್ನೇ ನಂಬ್ಕೊಂಡಿರೋರ್ ಗತಿ ಏನು. ಫ್ರೆಶರ್ಸ್ ಆದ್ರೆ ಇನ್ನ ಕಮಿಟ್ಮೆಂಟ್ಸ್ ಇರಲ್ಲ ಅವ್ರಿಗೆ. ಬಟ್ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಒಂದ್ ಕಂಪ್ನಿ ಇನ್ನೊಂದ್ ಕಂಪ್ನಿಗೆ ಹೋಗ್ತಿರ್ತಾನಂದ್ರೆ ಈಸ್ ಕ್ಯಾರಿಂಗ್ ಆಲ್ ದ ಡಿಪೆಂಡೆನ್ಸೀಸ್ ಇನ್ನೊಂದ್ ಕಂಪ್ನಿಗೆ. ಸೊ ಈ ತರ ಆಗ್ಬಾರ್ದಿತ್ತು TCS ಅವರು. ಬಿಕಾಸ್ ಇದು ಏನೋ ಎಂಪ್ಲಾಯೀಸ್ ಆ ತರ ಥಿಂಕ್ ಮಾಡ್ಬೋದು, ಬಟ್ ಅದು ಕ್ಲೈಂಟ್ಸ್ ಮೇಲೇನು ಇಂಪ್ಯಾಕ್ಟ್ ಆಗ್ಬೋದು. ಒಂದು ಕಂಪ್ನಿ ನೇಮ್ ಇಂಪ್ಯಾಕ್ಟ್ ಆಗುತ್ತೆ. ಈ ತರ ಮಾಡುತ್ತೆ ಕಂಪ್ನಿ, ನಾಳೆ ನಮಗೆ ಪ್ರಾಜೆಕ್ಟ್ ಕರೆಕ್ಟ್ ಆಗಿ ಮಾಡ್ಕೊಡ್ತಾರೆ ಅಲ್ವಾ ಅನ್ನೋದು ಡೌಟ್ ಬರುತ್ತೆ ಅವ್ರಿಗೆ. ದೊಡ್ಡ ಲೆವೆಲ್ಗೆ ಕ್ಲೈಂಟ್ಸ್ ಏನಿರಲ್ಲ, ಕ್ಲೈಂಟ್ಸ್ ಡೆಡ್ ಲೈನ್ ಕೊಟ್ಟಿರ್ತಾರೆ, ಡೆಡ್ ಲೈನ್ ಮೀರ್ತು ಅಂದ್ರೆ ಇಷ್ಟು ಫೈನ್ ಇರುತ್ತೆ, ಇಲ್ಲ. ಅಲ್ಲೂ ಆಲ್ರೆಡಿ ಪ್ರಾಜೆಕ್ಟ್ ಕೊಟ್ಟಿರೋರ್ಗೆ ಆಯ್ತದು, ಇನ್ನು ಕೊಡೋಕ್ ಬಂದಿರೋರು ಯೋಚನೆ ಮಾಡ್ತಾರಲ್ವಾ, ಅದಕ್ಕೆ ಫೈನ್ಸ್ ಹಾಕೋದು. ಈಗ ನಾನ್ ನೋಡಿರೋದು ಆಯ್ತಾ, ಕಾಂಟ್ರಾಕ್ಟ್ಸ್ ಅಲ್ಲಿ ಮೆನ್ಷನ್ ಆಗುತ್ತೆ ಡೆಡ್ ಲೈನ್ ಇದು, ನೀವು Jan 1, 2026 ಕೊಡ್ತೀನಿ ಅಂತ ಹೇಳಿದಿರ, ಪರ್ ಡೇ ಇಷ್ಟು ಅಮೌಂಟ್ ಅಂತ ಫೈನ್ ಅಂತ ಆ್ಯಡ್ ಆಗುತ್ತೆ ಕಾಂಟ್ರಾಕ್ಟ್ ಪರ್ ಡೇ ಡಿಲೇಸ್. ಇದು ಯಾವಾಗ ಆ್ಯಡ್ ಮಾಡ್ತಾರೆ, ಸಾಫ್ಟ್ವೇರ್ ಕಂಪ್ನಿ ರಿಲಯಬಲ್ ಸ್ವಲ್ಪ ಕಮ್ಮಿ ಇದೆ, ರೆಪ್ಯುಟೇಷನ್ ಸ್ವಲ್ಪ ಏನೋ ಪ್ರಾಬ್ಲಮ್ ನಡೀತಿದೆ ಅಂದರೆ ಕಾಂಟ್ರಾಕ್ಟಲ್ಲಿ ಆ್ಯಡ್ ಆಗುತ್ತೆ. SLA ಆ್ಯಡ್ ಆಗ್ತವೆ. ಈಗ ಡಿಫೆಕ್ಟ್ಸ್ಗೂ SLA ಬರ್ತವೆ. ಇಷ್ಟು ಡಿಫೆಕ್ಟ್ ಇಶ್ಯೂ ಟು ಡಿಫೆಕ್ಟ್ ಟ್ರಾನ್ಸ್ಲೇಟ್ ಆಗಿ ಇಷ್ಟು ಟೈಮ್ ಆಗಿದೆ, ಇಷ್ಟೊಳಗಡೆ ನೀವು ಅದಕ್ಕೆ ರೆಸೊಲ್ಯೂಷನ್ ಅಥವಾ ಫಿಕ್ಸ್ ಕೊಡಲಿಲ್ಲ ಅಂದರೆ ಇಷ್ಟು ಫೈನ್. ಕೆಲವೊಂದು ಸರ್ತಿ ಕಾಂಟ್ರಾಕ್ಟ್ ಅವ್ರು ಎಷ್ಟು ಅಮೌಂಟ್ ಕೊಡೋರು ಇರ್ತಾರಲ್ಲ ಅದಕ್ಕಿಂತ ಜಾಸ್ತಿ ಫೈನ್ ಆಗಿರುತ್ತೆ. ಕಂಪ್ನಿ ಕೊಡೋಕ್ಕಿಂತ ಈ ಸಾಫ್ಟ್ವೇರ್ ಕಂಪ್ನಿ ಅವ್ರ ಕ್ಲೈಂಟಿಗೆ ಕೊಡ್ತಾರೆ ದುಡ್ಡು ವಾಪಸ್. ಲಿಟ್ರಲಿ ದುಡ್ಡು ಕೊಡಲ್ಲ, ಸರ್ವಿಸ್ ಅಲ್ಲಿ ಇದು ಮಾಡ್ಕೋತಾರೆ ಅಡ್ಜಸ್ಟ್ಮೆಂಟ್ಸ್ ಅಷ್ಟೇ. ಆದ್ರೆ ಇದ್ ಮಾಡ್ಕೊಡ್ತೀವಿ ಬಿಡಿ ಅಂದ್ಬಿಟ್ಟು ಕಾಂಪ್ರಮೈಸ್ ಮಾಡ್ತಾರೆ ಅಷ್ಟೇ. ಇದೆಲ್ಲ ಕತೆ, ಇದು TCS ಕತೆ ಎಲ್ಲ. ನನಗೆ ಪ್ರಾಬ್ಲಮ್ ಏನಂದ್ರೆ ಇದು ಇನ್ಫೋಸಿಸ್ ಕಲ್ತ್ ಬಿಟ್ರೆ ಹೆಂಗೆ, ಇವ್ರು ಜಾಯ್ನಿಂಗು ಕೊಡ್ಲಿಲ್ಲ, ಜನನ್ ಉಡಾಯಿಸ್ತಾನೂ ಇದ್ದಾರೆ, 2 ಕೆಲಸ ಆಯ್ತು TCS.
ಈಗ ಇನ್ಫೋಸಿಸ್ ಅಂತೂ ತುಂಬಾ ಫೇಮಸ್ ಇದೆ, ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ರು 70 ಅವರ್ ಬೇಕು ಅಂತ, ವರ್ಕ್ ಅವರ್ಸ್. ಆಯ್ತಾ, ಈಗ ಅದಕ್ಕೊಂದು ನೆಕ್ಸ್ಟ್ ಸ್ಟೆಪ್ ಬಂದಿದೆ. ಈಗ ಎಲ್ರಿಗೂ ಗೊತ್ತಿರಂಗೆ ಇನ್ಫೋಸಿಸ್ ಏನೋ ನೋಟಿಫಿಕೇಶನ್ ಕಳಿಸ್ತಿದಾರಂತೆ, ನೀವು 9 ಅವರ್ಸ್ಗಿಂತ ಜಾಸ್ತಿ ಕೆಲಸ ಮಾಡ್ತಿದ್ರೆ ಪರ್ ಡೇ ನೋಟಿಫಿಕೇಶನ್ ಕಳಿಸ್ತಿದಾರಂತೆ, ನೀವು ಕೆಲಸ ಜಾಸ್ತಿ ಮಾಡ್ತಿದ್ದೀರಿ ಮಾಡಬೇಡಿ ಅಂತ, ಅಥವಾ ಸಮಥಿಂಗ್. ಆದರೆ ಅದ್ರ ಜೊತೆ ಇನ್ನೊಂದು ತಲೆಯಲ್ಲಿ ಬಂತು. ಆಯ್ತಾ, ಅವ್ರು ನೋಟಿಫಿಕೇಶನ್ ಕಳಿಸ್ತಾ ಇದ್ದಾರೆ ಅಂದ್ರೆ ಅವ್ರು ಎಲ್ಲೋ ಒಂದ್ ಕಡೆ ಟ್ರ್ಯಾಕು ಮಾಡ್ತಿರ್ಬೇಕು ತಾನೆ, ನೀವು 9 ಗಂಟೆ ಕೆಲಸ ಮಾಡಿದಿರೋ ಇಲ್ಲ ಅಂತ. ಯಾವನೋ ಒಬ್ನ 6 ಗಂಟೆ ಅಷ್ಟೇ ಕೆಲಸ ಮಾಡಿದ ಅವ್ನಿಗೆ ಏನ್ ಮಾಡ್ತಾರೆ, ನೋಟಿಫಿಕೇಶನ್ ಕಳ್ತಾರ ಕಮ್ಮಿ ಆಯ್ತು ಮಾಡ್ಬಾ ಕೆಲಸ ಅಂತ. ಅಂದ್ರೆ ಟ್ರ್ಯಾಕ್ ಲಿಟ್ರಲಿ ದೇ ಆರ್ ಟ್ರ್ಯಾಕಿಂಗ್ ಯು, ನೀನ್ ಏನ್ ಮಾಡ್ತಿದ್ಯಾ, ಏನ್ ನಡೀತಿದೆ ಅಂತ. ಸೊ ಅದು ಒಂದು ನಮ್ಗೆಲ್ಲ ಸುಮಾರು ಜನಕ್ಕೆ ಒಳ್ಳೆ ಸುದ್ದಿ. ಆ 70 ಅವರ್ಸ್ ಇಂದ ಇವ್ರು ಬುದ್ಧಿ ಕಲ್ತರು ಅಂತ ಅನ್ಕೊಂಡಿದ್ದಾರೆ. ಸೈಡಿಗೆ ಇಟ್ಬಿಡಿ ಆ ಬುದ್ಧಿ ಕಲ್ತಿದ್ದು. ಈಗ ಸೆಕೆಂಡರಿ ಇದ್ರದ್ದು ಪ್ರಾಬ್ಲಮ್ ನೋಡಿ, ಅವ್ರು ನಿಮ್ಗೆ ಟ್ರ್ಯಾಕ್ ಮಾಡ್ತಿದ್ದಾರೆ. ಒಂದಿನ ಹಿಂದಿನ ದಿನ ನೀನು 12 ಅವರ್ ವರ್ಕ್ ಮಾಡಿದ್ಯಾ ಅಂತ, ಇವತ್ತು ಸ್ವಲ್ಪ ಸುಸ್ತಾಗಿದೆ ಸ್ವಲ್ಪ ಲೇಟ್ ಲಾಗಿನ್ ಆಗ್ತೀನಿ ಅಂತಂದ್ರೆ ಸ್ವಲ್ಪ ಕಮ್ಮಿ ಅವರ್ ನಿನ್ನೆ ಆಗಿದೆಯಲ್ಲ ಇವತ್ತು ಸ್ವಲ್ಪ ಕಮ್ಮಿ ಮಾಡ್ತೀನಿ, ನಿನ್ನೆ 12 ಅವರ್ ಆಯ್ತು ಇವತ್ತು 7 ಅವರ್ ಅಷ್ಟೇ ಮಾಡ್ತೀನಿ, 2 ಅವರ್ ನಿನ್ನೆ ಕವರ್ ಆಗಿದೆ ಅಂತ ಮಾಡ್ತೀನಿ ತಲೆಯಲ್ಲಿದ್ರೆ ಟ್ರ್ಯಾಕ್ ಮಾಡ್ತಾರೆ ಅದನ್ನು. ನಿನ್ನೆ ಅವನು 9 ಅವರ್ಗೆ ಟ್ರ್ಯಾಕ್ ಮಾಡಿ ಮುಗಿಸ್ಬಿಟ್ರು, ಇವತ್ತು ಮಾತ್ರ 7 ಅವರ್ ಮಾಡಿದ್ದಾರೆ ಅಂತ. ಸೊ ಅದ್ರದ್ದು ಒಂದು ಸೈಡ್ ಎಫೆಕ್ಟ್ ಇದೆ. ಎಲ್ಲಾ ತರ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಕಂಪ್ನಿಯವ್ರು. ಇವಾಗ ಯಾವ ತರ ಅಂದ್ರೆ ಕಬ್ಬು, ನಿಮ್ ಕಂಪ್ನಿಗೆ ಹೋಗ್ತೀರಾ ಅಂದ್ರೆ ಕಬ್ಬು ನೀವು. ನಿಮ್ಮ ಟ್ಯಾಲೆಂಟ್ ಅನ್ನೋ ಒಂದು ರಸಾನ ಎಲ್ಲ ಹಿಂಡು ಬಿಡ್ಬೇಕು ನೀವು. ನಿಮ್ಮ ಟೈಮು ಎಲ್ಲ ಕೊಡ್ಬೇಕು, ಸ್ಯಾಲ್ರಿ ಕೊಡ್ತಾರೆ ಮಾಡ್ಲೇಬೇಕು. ಆತರ ಅಷ್ಟು ಎಲ್ಲಾದ್ರಲ್ಲೂ ನಿಮ್ಗೆ ಟೈಮ್ ಮಾಡಿ ಇಟ್ಕೋತಾರೆ. ಟ್ರ್ಯಾಕಿಂಗ್ ಆಗ್ಲಿ, ಎಲ್ಲ ಆಗ್ಲಿ, ಅಟೆಂಡೆನ್ಸ್ ಆಗ್ಲಿ, ಒಂಥರ ಇದು ಬ್ಯಾಕ್ ಟು ಸ್ಕೂಲ್. ಬೆಳಗ್ಗೆ ಹೋದ್ರೆ ಸಂಜೆ ತನಕ ಏನಿಲ್ಲ, ಸ್ಕೂಲಲ್ಲಾದ್ರೆ ಟೀಚರ್ ಬೈತಿದ್ಲು, ಇಲ್ಲಿ ಮ್ಯಾನೇಜರ್ ಬೈತಾನಷ್ಟೇ. ಡಿಲೇ ಹೋಮ್ ವರ್ಕ್ ಮಾಡಲಿ, ಹೋಮ್ ವರ್ಕ್ ಇಲ್ಲಿ ಡಿಲಿವರೇಬಲ್ ಅಷ್ಟೇ. ಅಲ್ಲಿ ಪಿ ಟೀಚರ್ ಇಂದ ಇಲ್ಲಿ HR ಇರ್ತಾರೆ. ಲೇಟ್ ಆಗ್ಬಂದ ID ಕಾರ್ಡ್ ಹಾಕೊಂಡಿಲ್ವಾ, ನಿಜವಾಗ್ಲೂ ಕೆಲವು ಕಂಪ್ನಿಲಿ ಹೇಳ್ತಾರೆ ಫಾರ್ಮಲ್ ಶೂ ಇಲ್ಲ, ಫಾರ್ಮಲ್ ಡ್ರೆಸ್ ಇಲ್ಲ ಅಂದ್ರೆ ಮ್ಯಾನೇಜರ್ ಮೇಲೆ ಹಾಕ್ತೀವಿ ಅಂತ. ನಾನಂದೆ ಆ ಪಾಪ ಅದು ಉಳ್ಳಾಡ್ಕೊಂಡು ಆಫೀಸ್ ತನಕ ಆದ್ರೂ ಬಂದಿದೆ, ಅದನ್ನ ಒಳಗಡೆ ಬಿಟ್ಕೊಡ್ರಪ್ಪ ಸುಮ್ನೆ. ನೋಡಿದೆ ನಮ್ ಜೊತೆನೂ ಆಗ ಹೋಗಿದೆ. ಈ ಕರೋನಾ ಆದ್ಮೇಲೆ ಇಲ್ಲ ಅಷ್ಟು. ಆಯ್ತಾ, ಕರೋನಾಗಿಂತ ಮುಂಚೆ ಅದೇನ್ ವುಡ್ಲ್ಯಾಂಡ್ ಶೂಸ್ ಹಾಕೊಂಡು ಹೋದ್ರೆ ಅಳೋರು. ಅದು ಏನು ಇಲ್ಲ, ಫ್ಯಾನ್ಸಿ ವುಡ್ಲ್ಯಾಂಡ್ ಅಲ್ಲ, ಸಿಂಪಲ್ ವುಡ್ಲ್ಯಾಂಡ್ ಹಾಕೊಂಡು ಹೋದ್ರೆ ಸರ್ ಇದು ಫಾರ್ಮಲ್ ಶೂಸ್ ಅಲ್ಲ ಅಂತ. ನಾನು ಶೂಸ್ ಕೆಲಸ ಮಾಡೋದ ನಾನ್ ಮಾಡ್ತೀನಿ. ರೀಸೆಂಟ್ ಆಗಿ ಶೂಸ್ ಹಾಕೊಂಡಿದೀನಿ ತಾನೆ, ಬರಿಗಾಲಲ್ಲಿ ಏನ್ ಬಂದಿಲ್ಲ ನಿಮ್ ಕಂಪ್ನಿ ಮರ್ಯಾದೆ ತೆಗಿಯಕ್ಕೆ, ಶೂಸ್ ಹಾಕೊಂಡು ಬಂದಿದ್ದೀನಲ್ವಾ. ಅರೇ ಆ ಮ್ಯಾನೇಜರ್ ಕೇಳಿ, ಮ್ಯಾನೇಜರ್ ಯಾರು ಕೇಳಿ HR ಇಂದ ಅಲ್ಲಿ ಮೇಲ್ ಬೇರೆ ಹೋಗೋ ಸೀನು. ನಾನಂದೆ ತುಂಬಾ ತುಂಬಾ ಒಳ್ಳೆ ಒಳ್ಳೆ ಕೆಲಸ ಹಿಂಗೆ ಮಾಡ್ತಾ ಇರಿ ಬಿಡಿ. ಇದೆಲ್ಲ ಸ್ಕೂಲ್ ಕತೆ ಆಯ್ತು ನಮ್ದು. ಬಟ್ ಎನಿವೇಸ್ ಈ TCS ಅಲ್ಲಿ ಏನ್ ನಡೀತಿದೆ ಗೊತ್ತಿಲ್ಲ. ಸೊ ಯಾರಾದ್ರೂ TCSಗೆ ಹೋಗೋ ಪ್ಲಾನ್ ಅಲ್ಲಿ ಇದ್ರೆ 2 ಆಫರ್ ಇಟ್ಕೊಂಡು ಹೋಗಿ, ಹೇಳಕ್ಕಾಗಲ್ಲ ಆಪ್ಷನ್ನು. ಸೆಕೆಂಡ್ಲಿ ಹೋದ್ಮೇಲೂ ನಿಮ್ಗೆ ಉಳಿಸ್ಕೋತಾರೆ ಅಂತ ಗೊತ್ತಿಲ್ಲ, ಉಡಾಯಿಸ್ತವ್ ಸಿನ್ ಬೇರೆ ಇಟ್ಟಿದ್ದಾರೆ. ಅಲ್ಲಿ ಹೋದ್ಮೇಲೆ ಮತ್ತೆ ಒಂದು 3-4 ವರ್ಷ ಹೈಕ್ ಮರ್ತು ಬಿಡಿ. ಹಂಗಿದೆ ಪರಿಸ್ಥಿತಿ.